ಅಮ್ಮ ಎನಿಸಿಕೊಂಡೆ ಅಮ್ಮ. ಅಮ್ಮ ಇನ್ನೊಮ್ಮೆ ನಿಮ್ಮ ಪಾದ ಕಾಣತನ ಆಗ್ತಾ ಇದ್ದೇನೆ. ಯಾಕಮ್ಮ? ನಿಜವಾದ ತಾಯಿ ಮಕ್ಕಳಲ್ಲಿ ಹಸಿವಾಗಿದೆಯಾ ಕೇಳ್ತಾಳ. ಮಕ್ಕಳು ಮುಖ ಕಂಡಾಗ ತಾಯಿ ಗೊತ್ತಾಗ್ತದೆ. ಮಗು ಓ ಮುಖ ಕಂಡಾಗ ಗೊತ್ತಾಗ್ತದೆ. ಆದ್ರೆ ಈ ನೂರಾರು ನಮಸ್ಕಾರಗಳನ್ನು ಕೊಡ್ತಾ ಇದ್ದೀಯ, ಕ್ರಮದಂತೆ ಒಂದು ನಮಸ್ಕಾರವನ್ನು ಕೊಡುವಾಗ ಯಾಕೋ ಬಹಳಷ್ಟು ನಮಸ್ಕಾರ ಕೊಡ್ತಾ ಇದ್ದೀಯ ಅಂತ ಆದ್ರೆ ನಮಸ್ಕಾರದ ಹಿಂದಿನ ಚಮತ್ಕಾರ ಏನು ಅಂತ ಗೊತ್ತಾಗ್ಲಿಲ್ಲ. ಮತ್ತು ಏನಾದ್ರೂ ಒಟ್ಟಿಗೆ ಬೇಕಾ ಅಂತ ಕೇಳಿದ್ರು. ಅದು ಮಗ ತಾಯಿಗೆ ಒಂದು ನಮಸ್ಕಾರಕ್ಕಿಂತ ಹೆಚ್ಚು ಕೊಟ್ಟರು ತಾಯಿಗೊಂದು ಮನ ಬರ್ತದೆ. ಉಳಿದವರು ದೊಡ್ಡ ವ್ಯಕ್ತಿಗಳಿಗೆ ಒಂದು ನಮಸ್ಕಾರಕ್ಕಿಂತ ಹೆಚ್ಚು ಕೊಟ್ಟರೆ ಇವ್ರೇನೋ ಕೇಳಲಿಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗುದಿಲ್ವಾ? ಯಾವುದಾದರೂ ಲೆಕ್ಕಕ್ಕಿಂತ ಹೆಚ್ಚಾದ್ರೆ ಪ್ರಶ್ನೆ ಬಂದೇ ಬರ್ತದೆ, ಯಾಕೆ ಅಂತ. ಯಾಕೆ ಏನು ಅಮ್ಮ, ಇದುವರೆಗೆ ಒಬ್ಬೊಬ್ಬರ ಜೀವನದಲ್ಲಿ ಏನು ಬೇಕು ಏನು ಬೇಡ ಎನ್ನುವುದನ್ನು ನಾನು ಕೇಳುವ ಮೊದಲಿಗೆ ಕೊಟ್ಟು ಪಾಲಿಸಿ ಪೋಷಿಸಿ ನಿನ್ನ ದೇಹದ ರಕ್ತವನ್ನು ನಿನ್ನ ಪಾಲಿಗೆ ಆಹಾರವನ್ನಾಗಿಸಿ ಸ್ತನ್ಯಪಾನವನ್ನು ಮಾಡಿಸಿದವಳು ನೀನಿದ್ದೀಯ ಎಂಬಲ್ಲಿಗೆ ಲೋಕದಲ್ಲಿ ತಾಯಿಗಿಂತ ದೊಡ್ಡ ವ್ಯಕ್ತಿಗಳು ಮತ್ತೊಬ್ಬರು ಇರುವುದಕ್ಕೆ ಸಾಧ್ಯವಿಲ್ಲ. ಲೋಕದಲ್ಲಿ ಅದೆಷ್ಟೋ ಜನ ಸಣ್ಣ ಪುಟ್ಟ ಸಾಧಕರು ಹೇಳಿಕೊಳ್ಳುವಂತ ಮಾತು, ಅದು ಮಾಡಿದ್ದು ನಾನು, ಇದು ಮಾಡಿದ್ದು ನಾನು, ಹಾಗೆ ಮಾಡಿದ್ದು ನಾನು, ಹೀಗೆ ಮಾಡಿದ್ದು ನಾನು. ನನ್ನಲ್ಲಿ ಕೇಳ್ತೀರ ತಾಯಿ? ಲೋಕದಲ್ಲಿದ್ದ ಪ್ರತಿಯೊಬ್ಬ ವ್ಯಕ್ತಿಗಳು ಭಿಕ್ಷುಕರು ಅಂತ ಹೇಳುವುದಕ್ಕೆ ನಾನು ಮುಂದಾಗ್ತೇನೆ. ಯಾಕೆ ಗೊತ್ತಾ? ಬೀಸುತ್ತಿರುವಂತ ಗಾಳಿಯೆಲ್ಲವೂ ವಾಯುದೇವನ ಭಿಕ್ಷೆ, ಹೊರೆಯುತ್ತಿರುವಂತ ನೀರೆಲ್ಲವೂ ವರುಣದೇವನ ಭಿಕ್ಷೆ, ಉರಿಯುತ್ತಿರುವಂತ ಬೆಂಕಿಯೆಲ್ಲವೂ ಅಗ್ನಿದೇವನ ಭಿಕ್ಷೆ, ಸುತ್ತಮುತ್ತಲಿನ ವಾತಾವರಣವೆನ್ನುವುದು ಪ್ರಕೃತಿ ನಮಗೆ ಕೊಟ್ಟಂತಹ ಭಿಕ್ಷೆ, ನಾವುಣ್ಣುವ ಅನ್ನವೆನ್ನುವುದು ರೈತರು ನಮಗೆ ಕೊಟ್ಟಂತಹ ಭಿಕ್ಷೆ, ಸತತ ಪ್ರಯತ್ನ ಎನ್ನುವುದು ಇರುವೆಯಿಂದ ನಾವು ಪಡೆದುಕೊಂಡಂತಹ ಭಿಕ್ಷೆ. ಲೋಕದಲ್ಲಿರುವಂತಹ ಸಕಲ ಚರಾಚರ ಜೀವರಾಶಿಗಳಿಗೆ ದೇಹವೆನ್ನುವುದು ತಾಯಿ ಕೊಟ್ಟಂತಹ ಭಿಕ್ಷೆ ಎನ್ನುವುದು ಸಾರ್ವಕಾಲಿಕವಾಗಿ ಸತ್ಯವಾದಂತಹ ಮಾತು. ಹಾಗಾಗಿ ಹುಟ್ಟಿಕೊಂಡ ಮಕ್ಕಳಿಗೆ ಸಮಸ್ಯೆ ಪ್ರಾರಂಭವಾದಲ್ಲಿ ತಾಯಿಯಾದವರೊಂದಿಗೆ ಓಡಿ ಬರ್ತಾರೆ. ಯಾಕೆ ಗೊತ್ತಾ? ನಮ್ಮ ಮಾಸ ಪರ್ಯಂತರವಾಗಿ ಮಕ್ಕಳನ್ನ ತನ್ನ ಉದರದಲ್ಲಿಟ್ಟುಕೊಂಡು ಪಾಲಿಸಿ ಪೋಷಿಸುವ ವ್ಯಕ್ತಿ ಯಾರು ಕೇಳಿದ್ರೆ ಅದು ತಾಯಿ ಮಾತ್ರ. ಮಕ್ಕಳ ಹೃದಯ ಬಡಿತದಲ್ಲಿಯೇ ಇಂಥದ್ದೇ ಎನ್ನುವ ಹಾಗೆ ಹೇಳುವ ಸಾಮರ್ಥ್ಯ ತಾಯಿ ಅಲ್ವಾ? ದೇವರಿಗೆ ಎಲ್ಲಾ ಕಡೆ ನೆಲೆಸಲಿಕ್ಕೆ ಆಗುವುದಿಲ್ಲ ಎನ್ನುವ ಉದ್ದೇಶದಿಂದ ಪ್ರತಿ ಮನೆಗಳಲ್ಲಿಯೂ ದೇವರು ತಾಯಿಯನ್ನು ಸೃಷ್ಟಿಸಿದ್ದಾನೆ. ಯಾಕೆ? ಲೋಕದಲ್ಲಿದ್ದಂತ ಎಲ್ಲರಿಗೂ ತಾಯಿಯೇ ದೇವರು ಅಂತ. ತಾಯಿಯಾದವಳು ಮಕ್ಕಳನ್ನ ಹಡಿಯಬೇಕು ಅಂತಾದ್ರೆ ಎಷ್ಟೆಲ್ಲ ತ್ಯಾಗ ಮಾಡ್ತಾಳೆ ಅನ್ನೋದು ಮಕ್ಕಳಿಗೆ ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. 1ನೇ ತಿಂಗಳು ವಾಂತಿಯಿಂದ, 2ನೇ ತಿಂಗಳು ಆಸೆಯಿಂದ, 3ನೇ ತಿಂಗಳು ಸಂತೋಷದಿಂದ, 4ನೇ ತಿಂಗಳಿಗೆ ಹುಳಿ ಪದಾರ್ಥದಿಂದ, 5ನೇ ತಿಂಗಳು ತಲೆನೋವಿನಿಂದ, 6ನೇ ತಿಂಗಳು ಹೊಟ್ಟೆ ನೋವಿನಿಂದ, 7ನೇ ತಿಂಗಳಿಗೆ ಶ್ರೀಮಂತದ ಬಳಿಯ ಸದ್ದಿನಿಂದ, 8ನೇ ತಿಂಗಳು ಅತೀವ ಚಿಂತೆಯಿಂದ, 9ನೇ ತಿಂಗಳು ಭಯದಿಂದ, 10ನೇ ತಿಂಗಳಿಗೆ ಇಡೀ ಜನ್ಮಕ್ಕಾಗುವಷ್ಟು ನೋವನ್ನು ಪಟ್ಟು ಮತ್ತೊಂದು ಜೀವಕ್ಕೆ ಜನ್ಮ ಕೊಡುವುದು ಯಾರು ಕೇಳಿದ್ರೆ ಅದು ತಾಯಿ ಮಾತ್ರ. ಆ ಸತ್ಯವನ್ನು ಅರಿತುಕೊಳ್ಳಲಾಗಿದೆ. ನಾವೆಲ್ಲರೂ ತಾಯಿ ಹೆತ್ತ ಮಕ್ಕಳು. ಹಾಗಾಗಿ ಒಂದು ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವುದಕ್ಕೆ ಬೇಕಾಗಿದೆ. ಕ್ಷೇತ್ರ ಸ್ವಲ್ಪ ಹೊಸದಾದ್ರಿಂದ ಕೆಲವೆಲ್ಲ ಹೊಸ ಅನುಭವ ತಾಯಿ. ನಮ್ಮನ್ನ ಮುನ್ನಡೆಸಬೇಕಾದ ಹೊಣೆಗಾರಿಕೆ ಕ್ಷೇತ್ರದ ನಿಮಗೆ ಉಂಟು. ಕ್ಷೇತ್ರ ಹೊಸತು ಅಂತಲ್ಲ, ನೀನು ಹುಟ್ಟಿ ಬೆಳೆದಿದ್ದೇ ಇಲ್ಲಿ. ಆದ್ರೆ ಕ್ರಮ ನಿನಗೆ ಗೊತ್ತಿಲ್ಲ. ಯಾಕೆ? ಯಾವಾಗಲೂ ಆಟ 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 ಬಿಟ್ಟು ಬೇರೆ ವಿಷಯ ಗೊತ್ತುಂಟ ನಿನಗೆ? ಇವತ್ತು ನಾನು ಹಸಿವಾದ್ರೆ ತಿನ್ನುವುದು ಮತ್ತೆ ಆಟ ಕೂಡುವುದು. ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ ಅಂತ ಅನ್ನೋದು ಆಟ ಎನ್ನುವ ಶಬ್ದ ಅಲ್ಲದೆ ಇದ್ರೆ ನಾನು ಅಲ್ಲಿಂದ ಇಲ್ಲಿ ಬಂದು ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ತಾನೆ. ಪ್ರಾಯ ಪ್ರಬುದ್ಧ ಆಗ್ತಾ ಇದ್ದೀಯ ನೀನು. ಬಹಳ ಸಣ್ಣ ಹುಡುಗ ಅಲ್ಲ. ಒಂದು ಪ್ರಮಾಣದ ವಿದ್ಯಾಭ್ಯಾಸವನ್ನು ಮುಗಿಸಿದ್ದೇನೆ. ಅಲ್ಲದಿದ್ರೆ ಇದೆಲ್ಲ ಗೊತ್ತಾಗ್ತದೆ ಅಲ್ಲವಾ? ಆದ್ರಿಂದ ಕೇವಲ ಆಟದ ಕುರಿತಾಗಿ ಮಾತ್ರ ಅಲ್ಲ, ಇಲ್ಲಿ ಆಗು ಹೋಗುಗಳೇನು, ನಿನ್ನ ಕರ್ತವ್ಯ ಏನು, ಮುಂದೇನು ಮಾಡಬೇಕು, ನೀನು ಹೇಗಿರಬೇಕು ಎಲ್ಲವನ್ನೂ ತಿಳ್ಕೊಳ್ಳೇಬೇಕು. ಇದುವರೆಗೆ ನಾನಾಗೆ ನಿನ್ನಲ್ಲಿ ಕೇಳದ, ನೀನಾಗೆ ನನ್ನಲ್ಲಿ ಹೇಳದ ಹೊಸ ಸಮಸ್ಯೆಯೊಂದನ್ನು ಹೊತ್ತು ಬಂದವನಿದ್ದೇನೆ. ಜನ್ಮದಾರಪ್ಯ ಕಾಣದೈಸಲು ಜನ್ಮದಾತನ್ಯಾರು ಎಲ್ಲಿ ಹೋದನು? ನನ್ನ ಹುಟ್ಟಿಗೆ ಕಾರಣಕರ್ತನಾದಂತ ನನ್ನ ಜನಕ ಯಾರು? ನಿನ್ನ ಹುಟ್ಟಿಗೆ ಮಾಂಗಲ್ಯವನ್ನು ಬಂಧಿಸಿದ ನಿನ್ನ ಪತಿ ಯಾರು? ನಮ್ಮ ಅಪ್ಪ ಎಲ್ಲಿದ್ದಾನೆ? ತಂದೆ ಪರಿಚಯ ಯಾವಾಗಲೂ ಹಾಗೆ ತಾಯಿಯಾದವಳೇ ಮಗುವಿಗೆ ಇಂಥವ ನಿನ್ನ ತಂದೆ ಎನ್ನುವ ಹಾಗೆ ತೋರಿಸಬೇಕು. ಲೋಕದಲ್ಲಿ ತಾಯಿ ಸತ್ಯ, ತಂದೆ ತೋರಿಸಿದವ ಮಾತ್ರ, ತಾಯಿ ತೋರಿಸಿದವಳು ಮಾತ್ರ ತಂದೆ. ತಾಯಿ ಯಾರನ್ನೇ ತಂದೆ ಅಂತ ತೋರಿಸ್ಲಿ, ಮಗ ಮಗುವು ಅದನ್ನು ನಂಬಲೇಬೇಕು. ಹಾಗಂತ ಯಾರ್ಯಾರನ್ನು ತೋರಿಸಲಿಲ್ಲ. ಬಹಳ ಗಟ್ಟಿಯಾದ ಹಿನ್ನೆಲೆ ಮಗು. ನಿನ್ನ ತಂದೆ ಯಾರ್ಯಾರೋ ಅಲ್ಲ, ಕಲಿಘಟೋತ್ಕಚ ಹೈಡಿಂಬಿ. ಹಾಗಾದ್ರೆ ಅವರ ಹಿನ್ನೆಲೆ ಏನು?
ಸಾಮಾನ್ಯದವರ ಮತ್ತೆ ಹಿಡಿಂಬೆ ಹಾಗೂ ಭೀಮಸೇನರ ಪುತ್ರ. ಭೀಮಸೇನ ಭೀಮಸೇನ ಅಂದ್ರೆ ಯಾರು? ಹ? ಶತಗಜತ್ರಾಣಿ. ಚಂದ್ರಾನ್ವಯದಲ್ಲಿ ಪ್ರಾವಿರ್ಭವಕ್ಕೆ ಬಂದವ. ಹೌದೇ ಹೌದು. ಹಾ ಪಾಂಡವರಲ್ಲಿ ಹಾ. ಅತಿಬಲಾನ್ವಿತ ಎನಿಸಿಕೊಂಡಂತಹ ಭೀಮಸೇನ, ವಾಯುಪುತ್ರ ಭೀಮಸೇನ, ಹಾ. ಭೀಮಸೇನನ ಪುತ್ರ ನಿಮ್ಮ ತಂದೆ ಘಟೋತ್ಕಚ. ಹಾ. ಇದು ನಿನ್ನ ಹಿನ್ನೆಲೆ. ಹಾಗಾದ್ರೆ ಸಾಮಾನ್ಯದ ಹಿನ್ನೆಲೆ ಅಲ್ಲ ನಿನ್ನದ್ದು. ಅಮ್ಮ, ನಿನ್ನ ಹಿನ್ನೆಲೆ ಏನು ಅಂತ ನನ್ನ ಹಿನ್ನೆಲೆ ಏನು ಅಂತ ಅರ್ಥವಿಸಿಕೊಂಡೆ. ಗೊತ್ತಾಯ್ತಲ್ಲ ನಿನ್ನ ತಂದೆ ಯಾರು ಅಂತ? ಆದ್ರೆ ನೀನು ಅಪ್ಪನ ಹತ್ರ ಜಗಳ ಮಾಡ್ಕೊಂಡಿದ್ಯಾ? ಛ ಛ ಛ ಛ. ಎಂತ ಮಾತು ಅಂತ. ಹೇಳು ಹೇಳು ಸತ್ಯ. ನಾನ್ ಬೇಕಾದ್ರೆ ನಿಮ್ಮಿಬ್ರು ಒಂದ್ ಮಾಡ್ತೇನೆ. ನಾವು ಮದುವೆ ಆಗುವ ಮೊದಲು ಜಗಳ ಮಾಡಿಕೊಂಡಿದ್ದೆವು. ಯಾಕೆ? ಯಾಕೆ? ಒಂದಷ್ಟು ನಿಬಂಧನೆಗಳಿತ್ತು. ಹಾ. ಮದುವೆ ಆದ್ಮೇಲೆ ಮತ್ತೆ ಜಗಳ ಮಾಡಲಿಲ್ಲ. ಇಲ್ಲ. ಆಹಾ. ಹಾಗಾದ್ರೆ ನಿಮ್ ಗಂಡ ಹೆಂಡತಿ ಒಳಗೆ ಜಗಳ ಆಗಿದೆ. ಇಲ್ಲಪ್ಪ. ಯಾಕೆ ಈ ಸಮಸ್ಯೆ ಕೇಳಿ? ಏನು? ನಮ್ಮ ಅಪ್ಪ ನಿಮ್ಮಲ್ಲಿ ಜಗಳ ಮಾಡ್ಕೊಳ್ಳಿಲ್ಲ ಅಂತಾದ್ರೆ ಒಂದು ಅಪ್ಪ ಇಲ್ಲಿರ್ಬೇಕಿತ್ತು, ಹಾ. ಇಲ್ಲ ನೀವು ಅಪ್ಪನ ಮನೆಯಲ್ಲಿ ಇರ್ಬೇಕಿತ್ತು, ನಾನಿರುವುದು ನಿಮ್ಮ ಮನೆಯಲ್ಲಿ, ಅಂದ್ರೆ ನಿಮ್ಮ ತಾಯಿಯ ಮನೆ, ನಿಮ್ಮ ತಂದೆಯ ಮನೆ ಇದು ಅಂತ ಕಾಣ್ತದೆ. ಹಾಗಾಗಿ ನೀವು ಅಲ್ಲಿರ್ಬೇಕಿತ್ತು, ಇಲ್ಲ ಅವ್ರಿಲ್ಲಿರ್ಬೇಕಿತ್ತು, ಇಲ್ಲ ಅಪ್ಪನಿಗೆ ನನ್ನ ಮೇಲೆ ಏನೋ ಸಿಟ್ಟಿರ್ಬೇಕಿತ್ತು. ಹಾಗಾಗಿ ನನ್ನನ್ನು ಕಾಣುವುದಕ್ಕೆ ಬರಲಿಲ್ಲ ಅಂತ ಹೇಳ್ಬೇಕು. ಮಗು, ಹಾ? ಅದಕ್ಕೆ ಹೇಳುವುದು, ಯಾವಾಗಲೂ ಮಕ್ಕಳ ಬುದ್ಧಿಮಟ್ಟವೇ ಹಾಗೆ. ಹಾ. ಯಾಕಂದ್ರೆ ಅವರ ಅನುಭವವೋ ಅಥವಾ ಆಯುಷ್ಯವೋ ವಯಸ್ಸು ಅಷ್ಟೇ ಇರ್ತದೆ. ಅದಕ್ಕೆ ಮಕ್ಕಳು ಅಂತ ಹೇಳುವುದಲ್ವಾ? ಅಲ್ವಾ? ಅದಕ್ಕೆ ದೊಡ್ಡವರಾದ್ಮೇಲೆ ಅವರು ಮಕ್ಕಳು ಆಟ ಮಾಡಬಾರ್ದು ಅಂತ ಹೇಳುದು. ನಿನ್ನ ಬುದ್ಧಿಗೆ ಸರಿಯಾಗಿ ನೀನು ಆಲೋಚನೆ ಮಾಡ್ತಾ ಇದ್ದ ತಪ್ಪು ಅಂತಲ್ಲ. ಹಾಗಂತ ನೀನು ತಿಳಿದುಕೊಂಡದ್ದು ಯಾವುದು ಸತ್ಯ ಅಲ್ಲ. ನಿನ್ನ ತಂದೆ ಹಾಗೂ ನಾನು ಅನ್ಯೋನ್ಯವಾಗಿ ಕೊನಕನಕವೂ ಇರುವವರೇ. ಅವರು ಈ ಸ್ಥಳದಲ್ಲಿ ಇಲ್ಲ ಎಂದ ಮಾತ್ರಕ್ಕೆ ಯಾವುದೋ ಸಮಸ್ಯೆಯಿಂದಲೇ ಹೋಗಿದ್ದಾರೆ ಅಂತ ಅರ್ಥ ಅಲ್ಲ. ಇನ್ನು ಮಕ್ಕಳನ್ನು ಬಿಟ್ಟು ಹೋಗ್ತಾರೆ ಅಂದ್ರೆ ಮಕ್ಕಳ ಮೇಲೆ ಮುನಿಸಿಕೊಂಡು ಹಾಗೆಲ್ಲ ಹೋಗ್ತಾರ? ಅದು ಸಣ್ಣ ಮಗು. ನೀನು ಯಾರಾದರೂ ತಂದೆ ತಾಯಿ ತಮ್ಮ ಚಿಕ್ಕ ಮಕ್ಕಳ ಮೇಲೆ ತಪ್ಪು ಮಾಡಿದರೆ ಒಂದು ಪೆಟ್ಟು ಕೊಟ್ಟಾರು ಬಿಟ್ರೆ ಅದಕ್ಕಾಗಿ ಮನೆ ಬಿಟ್ಟು ಹೋಗುವ ಒಂದು ಯಾವ್ದಾದ್ರು ನಿದರ್ಶನ ಇದ್ರೆ ಹೇಳು. ಹೌದು, ಮೊದಲು ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿಗಳು ಪೆಟ್ಟು ಕೊಡ್ತಿದ್ರು. ಈಗ ಮಕ್ಕಳೇ ತಂದೆ ತಾಯಿಗೆ ಪೆಟ್ಟು ಕೊಟ್ಟರು ತಂದೆ ತಾಯಿಗಳು ಸುಮ್ಮನಿರ್ಬೇಕ. ಆದ್ರೆ ಇಲ್ಲಿ ಯಾರು ತಪ್ಪು ಮಾಡಿದ್ದಲ್ಲ. ನಿಮ್ಮ ತಂದೆಯವರು ತಿರುಗಾಟಕ್ಕೆ ಹೋಗಿದ್ದಾರೆ. ಯಾವ ತಿರುಗಾಟಕ್ಕೆ? ಪಾಂಡವರು ರಾಜಸೂಯಾಧ್ವರವನ್ನ ಮಾಡ್ಲಿಕ್ಕೆ ಸಿದ್ಧತೆಯನ್ನು ಮಾಡಿದ್ದಾರೆ. ಅದಕ್ಕಾಗಿ ಸಕಲ ಕಾರ್ಯಗಳಲ್ಲೂ ತನ್ನ ಸೇವೆಯನ್ನು ಸಲ್ಲಿಸಬೇಕು ಎನ್ನುವ ಕಾರಣಕ್ಕಾಗಿ ರಾಜಸೂಯಾಧ್ವರದೆಡೆಗೆ ನಿನ್ನ ತಂದೆಯವರು ಹೋಗಿದ್ದಾರೆ. ಹೋಗಿ ಕೆಲವು ಕಾಲ ಆಯ್ತು. ಯಾಕಂದ್ರೆ ರಾಜಸೂಯಾಧ್ವರ ಎನ್ನುವುದು ಸಣ್ಣ ಪುಟ್ಟ ಯಾಗದಂತಲ್ಲ, ಬಹಳ ದೊಡ್ಡ ಮಟ್ಟದ ಯಾಗ. ಉಳಿದ ರಾಜರು ಅಸೂಯೆ ಪಡುವಂತೆ ಮಾಡುವುದೇ ರಾಜಸೂಯಾಧ್ವರ. ಖಂಡಿತವಾಗಿ ಅಂತಹ ರಾಜಸೂಯಾಧ್ವರದಲ್ಲಿ ತನ್ನದು ಮಹತ್ತರವಾದಂತಹ ಸೇವೆ ಇರಬೇಕು ಎನ್ನುವ ಕಾರಣಕ್ಕಾಗಿ ನಿನ್ನ ತಂದೆಯವರು ಅಲ್ಲಿವರೆಗೆ ಹೋಗಿದ್ದಾರೆ. ಯಾವಾಗ ಬರ್ತಾರೆ ಎನ್ನುವುದು ಗೊತ್ತಿಲ್ಲ ಮಗು. ಉತ್ತರ ಸಿಕ್ಕಿತು. ನಿನ್ನ ತಂದೆಯವರು ಯಾವಾಗ ಬರ್ತಾರೆ ನನಗೂ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ ಬಹುಶಃ. ಅಮ್ಮ, ಕಥೆಯನ್ನು ಹಾಗೆ ಕೆದಕಿದಾಗಿ ಕುತೂಹಲ ಹೆಚ್ಚಂತೆ ನನಗಿನ್ನೂ ಆಸೆ ಹೆಚ್ಚಾಗ್ತವೆ. ಜೀವನದಲ್ಲಿ ಒಂದು ಪ್ರಮಾಣದ ವಿದ್ಯಾಭ್ಯಾಸವನ್ನು ಮಾಡಿದವ ನಾನು ಹರಿತವಾದ ಕತ್ತಿಯನ್ನು ತಯಾರಿಸಿ ಮರೆಯಲಿಕ್ಕೆ ಏನಾಗ್ತದೆ? ಹೋಗ್ತದೆ. ಉಪಯೋಗಿಸಲಿಲ್ಲ ಅಂತ ಆದ್ರೆ ತೂಕಿ ಹಿಡಿತದೆ. ನಾವು ವಿದ್ಯೆ ಕಲ್ತಿದ್ದೇವೆ ಅಂತ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ
ಮರ್ತೋಗ್ಬಹುದು. ಅದಕ್ಕೆ ಬೇಕಾಗಿ ಹಾ. ನಾವು ಯಾವತ್ತೂ ಕಲಿತಾ ಇರಬೇಕು. ಜೀವನವೆನ್ನುವುದು ಒಂದು ವಿದ್ಯಾಲಯ. ವಿಶ್ವವೆಂಬ ವಿದ್ಯಾಲಯದಲ್ಲಿ ನಾವು ಹುಟ್ಟಿ ಸಾಯುವಲ್ಲಿವರೆಗೆ ನಾವು ಒಬ್ಬ ವಿದ್ಯಾರ್ಥಿಯಾಗಿರಬೇಕಂತೆ. ಸರ್ವ ಸೃಷ್ಟಿಯ ಪಡವ ಆಸೆಯು ಅದಕ್ಕಿದು ಪರ್ವಕಾಲ ಎಂದು ಭಾವಿಸಿಕೊಂಡು ನಾನಿದ್ದೇನೆ. ಒಲಿಯುವ ಶಕ್ತಿಯನ್ನ ತೋರಿಸಿಕೊಡುವುದಕ್ಕೆ ಯಾರಲ್ಲಿಗಾದ್ರೂ ಹೊರಸಿಕೊಳ್ಳುತ್ತಾರೆ. ಏನ್ ಮಾತಾಡ್ತಾ ಇದ್ದೀನಿ ಮಗು? ಏನಮ್ಮ ಪರಮ ಪೂಜ್ಯಗೆ ದಿವ್ಯ ಪೀಠವಂತು ಸತ್ವರಿಸಿ ನಮ್ಮನೆಗೆ ಬೆಂಕಿ ಬಿದ್ಕೊಂಡು ಒಂದು ಚಳಿ ಕಾಸ್ಲಿಕ್ಕೆ ಮತ್ತೊಬ್ರು ಬಂದು ಯಾವ ಋಷಿಯಮ್ಮ? ಮುನಿಗಳು, ತಾಪಸಿಗಳು, ತಪಸ್ವಿಗಳು. ಋಷಿಗಳಿಲ್ಲ. ನಮಸ್ಕಾರ. ಏನ್? ನೀವ್ ಮೊದಲು ನಮಸ್ಕಾರ ಮಾಡಿ. ಅಮ್ಮ ನಂಗೆ ಹಸಿವೆ ಆಗ್ತವೆ. ತಿನ್ನಲಿಕ್ಕೆ, ಕುಡಿಯಲಿಕ್ಕೆ, ಯಥಾಮತಿಯಾಗಿ- ನಮ್ಮನೆಯಲ್ಲಿ ಏನೂ ಇಲ್ಲ. ಯಥಾಮತಿಯಾಗಿ ವಿಸ್ತರಿಸಿ. ಬುದ್ಧಿವಂತರ ಲಕ್ಷಣ ಏನು? ಏನಾದ್ರೂ ಅಗತ್ಯ ಇದ್ರೆ ಏನು ಬೇಡ, ನನ್ನ ಪರಿಚಯವನ್ನು ಹೇಳ್ತೇನೆ ಕೇಳು. ಲಾಲಿಸು ಕಲ್ಯಾಣಿ ವಿಜಯನೆಂದರು ಲಾಲಿಸು ಕಲ್ಯಾಣಿ ವಿಜಯನೆಂದರು ಎನ್ನ ಕಾಳಿಯಾರಾಧಕನು ಕಾಳಿಯಾರಾಧಕನು ಮೂಲ ಮಂತ್ರದಿ ಸರ್ವ ಸಿದ್ಧಿಯ ವ್ರತವನ್ನು ಲಾಲಿಸು ಕಲ್ಯಾಣಿ ನನ್ನ ಪರಿಚಯವನ್ನ ಕೇಳ್ತಾ ಇದ್ದೀಯ. ಅಮ್ಮ, ಕಲ್ಯಾಣಿ ಅಂದ್ರೆ ಯಾರು? ಬಾಯಿ ಮುಚ್ಚು. ಕೈ ಮುಗಿ. ಬಾಯಿ ಮುಚ್ಚು. ಮಗಳೇ, ನಾನು ಗಾಳಿಯ ಆರಾಧಕ. ಹೋಗ್ ಆಟಾಡು. ಹೋಗ್ ಆಟಾಡು. ಹುಡುಗಾಟದ ಬುದ್ಧಿ ಏನು ಮಾಡಬೇಕಾಗ್ತದೆ? ಹಿರಿಯರು ಬಂದು ನಿಂತಿದ್ದಾರೆ. ಹೇಗೆ ಗೌರವಿಸಬೇಕು, ಹೇಗೆ ಉಪಯೋಗಿಸಬೇಕು, ಯಾವುದು ಪ್ರಶ್ನೆ ಇಲ್ವ ನಿಮ್ಗೆ? ನಾವು ಸರಿ ಇದ್ರೆ ಮತ್ತೊಬ್ರಿಗೆ ಉಪಕಾರ ಸುಮ್ನೆ. ಮಾಡಿ. ನನ್ನನ್ನ ವಿಜಯ ಮುನಿ ಎನ್ನುವುದಾಗಿ ಕರೀತಾರೆ. ಸರಿ. ನಾನಿರುವಂತ ಸ್ಥಳ ಅವನಿ ಸಾಗರ ಸಂಗಮ ಕ್ಷೇತ್ರ. ಜಂಗಮ ಕ್ಷೇತ್ರ. ಸಂಗಮ ಕ್ಷೇತ್ರ. ಕಾಳಿಯಿಂದ ನಾನು ಪಡೆದಿರುವಂತ ಆರಾಧಿಸಿದಂತ ಆ ವಿದ್ಯೆಯನ್ನ ಇನ್ನು ಆರ್ಜಿಸಿಕೊಂಡಂತ ಇನ್ನೊಬ್ಬರಿಗೆ ದಾರಿ ಎರೆಯಬೇಕು. ಆದ್ರೆ ಯೋಗ್ಯನಾದವನು ಯಾರು ನನ್ನ ಶಿಷ್ಯನಾಗುವುದಕ್ಕೆ ಎನ್ನುವುದಾಗಿ ಆಲೋಚಿಸಿ ಈಗ ಸಂಚರಿಸ್ತಾ ಇದ್ದವ ನಾನು. ಒಮ್ಮಿಂದ ಮೇಲೆ ನಿಮ್ಮಿಬ್ಬರ ಮಾತುಕತೆಯನ್ನು ಕಂಡೆ. ಅವನು ಕೇಳ್ತಾ ಇದ್ದಾನೆ, ನನಗೆ ವಿದ್ಯೆಯನ್ನು ನೀಡಬೇಕು ತಾಯಿ, ನನ್ನನ್ನು ಕಳಿಸಿಕೊಳ್ಳೋನು ಎನ್ನುವುದಾಗಿ ಕೇಳ್ತಾ ಇದ್ದ. ಸ್ವಾಮಿ ಏನಾದ್ರೂ ಹೇಳ್ತಾನಲ್ಲ. ನನಗೆ ಯೋಗ್ಯನಾದ ಶಿಷ್ಯ ಇವನೇ. ನಾನು ಆರ್ಜಿಸಿಕೊಂಡ ಅಲ್ಲ, ವಿದ್ಯೆ ಅವ್ನು ಇಷ್ಟೆಲ್ಲ ಮಾಡಿದ್ಮೇಲೂ ಅವನೇ ಯೋಗ್ಯ ಅಂತ ಅನ್ಸುತ್ತೆ ನಿಮ್ಗೆ. ಕಲಿಯುವುದಕ್ಕೆ ಯೋಗ್ಯನಾಗಿದ್ದಾನೆ. ಗುರುಗಳೇ ನಮೋ ನಮಃ. ಈಗ ಬದಲಾವಣೆ ನೋಡ್ತಾ ಇದ್ದಲ್ಲ. ನಿನ್ನ ತಾಯಿಯೇ ನಿನ್ನ ಕೈ ಮುಗಿತಾ ಇದ್ದೇನೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಭಕ್ತಿ. ಗುರುಗಳೇ ನಾ ಇದನ್ನೇ ಹೇಳ್ಬೇಕು ಅಂತ ಮಾಡಿದ್ದೆ. ಮತ್ತೋಗಿತ್ತಾ ಹೇಳಿ. ಮರ್ತೋಗ್ಲಿಲ್ಲ ಮತ್ತೆ ಬಾಯಿ ಬರ್ಲಿಲ್ವಾ? ಅವ್ರು ನನ್ನ ಬಿಟ್ಕೊಂಡಿದ್ದು ಒಂದೇ ಶಬ್ದ. ಹಾಗಾಗಿ ಏನಮ್ಮ? ನೋಡಿ ಸ್ವಾಮಿ, ಅವ್ನು ಮಾತಾಡೋದು. ಒಳ್ಳೆದ. ಅಲ್ಲ, ಅವ್ನು ವಿದ್ಯೆ ಕಲಿಯುವ ನಂತರದಲ್ಲಿ ಅವ್ನು ನಿಂಗೆ ಮೊದಲು ಅಮ್ಮ, ಬುದ್ಧಿ ಸರಿಯಾಗ್ಬೇಕು. ನಿಂಗೆ ಕೆಲವೊಂದು ಗೊತ್ತಾಗುದಿಲ್ಲ. ಲೋಕದಲ್ಲಿ ದೊಡ್ಡ ದೊಡ್ಡ ಮಾತುಗಾರರಾಗುವವರೆಲ್ಲ ಮೊದಲು ಇಂಥದ್ದೇ ಮಾತಾಡಿತಲ್ವೇ ಹೆಚ್ಚು. ಮನೆಗೊಳ್ಳೆ ಮಾತುಗಾರ. ಈಗ ಹುಡುಗಾಟದ ಬುದ್ಧಿಯನ್ನು ಮಾಡ್ತಾ ಇದ್ದಾನೆ. ನನ್ನ ಜೊತೆ ಬರ್ತಾನಲ್ಲ, ಸರಿಯಾಗ್ತಾನ ಅವನು. ಈಗ ಅವನನ್ನ ಕರ್ಕೊಂಡು ಹೋಗ್ತೀರಾ? ನನ್ನ ಜೊತೆ ಕರೆದುಕೊಂಡು ಹೋಗ್ತೇನೆ. ನಾನು ಸಿದ್ಧನಿದ್ದೇನೆ ಹೋಗು. ನನ್ನ ಜೊತೆ ಕಳಿಸಿ. ನೀನು ಯಾರು ಸಿಕ್ಕಿದ್ರು ಹೋಗ್ತೀಯ ನನಗೆ ಗೊತ್ತುಂಟ. ನಾನು ಆರ್ಜಿಸಿಕೊಂಡ ವಿದ್ಯೆಯನ್ನು ಅವನಿಗೆ ದಾರಿಯನ್ನಿರುತ್ತೇನೆ. ನೀವು ಹಿರಿಯರು, ತಾಪಸಿಗಳು, ನಿಮಗೆ ತಿಳಿಯದಿದ್ದು ಏನೂ ಇಲ್ಲ. ಆದರೂ ತಾಯಿಯಾಗಿ ಆತನನ್ನು ನಾನು ಚೆನ್ನಾಗಿ ಬಲ್ಲೆ. ಕೆಟ್ಟವ ಅಂತಲ್ಲ, ನನ್ನ ಮಗು ಬಹಳಷ್ಟು ಒಳ್ಳೆಯವನೇ. ಆದ್ರೆ ಹುಡುಗಾಟಿಕೆ ಅವ ವಿದ್ಯೆಯನ್ನು ಕಲಿತಾನೋ ಅಥವಾ ಅಲ್ಲಿ ತೊಂದರೆ ಕೊಡ್ತಾನೋ ಹೇಗೆ ಹೇಳುವುದು ಸ್ವಾಮಿ? ಅವನ ಹುಡುಗಾಟಿಕೆಗೆ ನಾನೇ ಕಡಿವಾಣ ಹಾಕಿ ಅವನಿಗೆ ನಾನು ವಿದ್ಯೆಯನ್ನು ನೀಡ್ತೇನೆ. ಸರಿ, ಸಮಸ್ಯೆ- ಬಲ್ಲವರು ನೀವು. ಹೌದಲ್ವಾ? ನೀವೇ ಇಷ್ಟು ಭರವಸೆಯನ್ನ ಕೊಟ್ಟ ಮೇಲೆ ಇಲ್ಲ ಅವಲ್ಲ ಅಂತ ನಾನು ಇವನು ಯಾರ ಮಗ ಎನ್ನುವುದು ಗೊತ್ತಾಗಲಿಲ್ಲ ನನಗೆ.
ಘಟೋತ್ಕಚ ಹಾಗೂ ನನ್ನ ಮಗ ಹಾ ಭೀಮಸೇನರಿಗೆ ಮೊಮ್ಮಗ ಕೃಷ್ಣನಿಗೆ ಹಾ ಅಳಿಯ ಮೊಮ್ಮಗ ಮೊಮ್ಮಗ ಅಮಾಳಿಯನಾಗ್ತಾನೆ. ತೊಂದರೆ ಇಲ್ಲ. ಆ ಘಟೋತ್ಕಚನನ್ನು ನನ್ನಲ್ಲಿಗೆ ಕಳಿಸಿಕೊಡಿ, ಇವನನ್ನು ನೋಡುವುದಾದ್ರೆ. ಆದಿತ್ಯ ಸ್ವಾಮಿ. ಶುಭವಾಗಲಿ. ನಿನ್ನ ಮಗ ತಾಯಿಯ ಬಳಿಯಲ್ಲಿದ್ದಾಗ ಹುಡುಗಾಟ ಮಾಡ್ತಾನೆ, ವಿದ್ಯೆ ಕಲಿಯುವುದಕ್ಕೆ ಹೋದಾಗ ಹುಡುಗಾಟ ಮಾಡ್ತಾನೆ ಅಂತ ಯೋಚಿಸಬೇಡ ತಾಯಿ. ಮಕ್ಕಳು ಒಂದು ಪ್ರಮಾಣದ ಯಶಸ್ಸನ್ನ ಪಡೆಯಬೇಕಿದ್ರೆ ತಾಯಿಯಾದವಳೇ ಕಾರಣಕರ್ತಳಾಗಿರ್ತಾಳ. ಖಂಡಿತವಾಗಿ ಮಕ್ಕಳು ತಾಯಿಯಲ್ಲಿ ಹಠ ಮಾಡಬಹುದು, ಕಂಡವರಲ್ಲಿ ಹಠ ಮಾಡುವುದಕ್ಕೆ ಸಾಧ್ಯ ಇಲ್ಲ ತಾಯಿ. ಮಕ್ಕಳು ಎದೆಯೆತ್ತರಕ್ಕೆ ಎಷ್ಟೇ ಬೆಳೆದು ನಿಂತು ಮಕ್ಕಳಿಗೆ ಮೊಮ್ಮಕ್ಕಳಾದರೂ ತಾಯಿಗೆ ನಾವು ಮಕ್ಕಳು ಎನ್ನುವ ಸತ್ಯವನ್ನ ಯಾವ ಕಾಲಕ್ಕೂ ಮರೆಯಬಾರದಂತೆ. ಅಮ್ಮ, ನಿನ್ನ ಆಶೀರ್ವಾದದ ಫಲ ಒಂದು ಅಲ್ಲ ಅಂತಾದ್ರೆ ಈ ಪ್ರಮಾಣದವರೆಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಮುಂದೇನಾದ್ರೂ ನಾನು ಬೆಳೆಯಬೇಕು, ಸರ್ವ ಸಿದ್ಧಿಯನ್ನು ವಶಪಡಿಸಿಕೊಳ್ಳಬೇಕು ಅಂತಾದ್ರೆ ಮಾತೃ ದೇವತೆಯಾದಂತ ನಿನ್ನ ಆಶೀರ್ವಾದವೆನ್ನುವುದು ಬಹಳ ಮುಖ್ಯ ತಾನೆ. ಮಗು ಅಮ್ಮ, ತಂದೆ ತಾಯಿಯಾದವರು ಎಂದಿದ್ದರೂ ಸುಖವನ್ನ ಕಾಣುವುದು ಯಾವಾಗ ಅಂತ ಕೇಳಿದ್ರೆ ಮಕ್ಕಳ ಯಶಸ್ಸಿನಲ್ಲಿ. ಮಕ್ಕಳು ನಮಗೆ ಏನು ತಂದು ಕೊಡ್ತಾರೆ, ಹೇಗೆ ನೋಡಿಕೊಡ್ತಾರೆ ಎನ್ನುವುದು ಮುಖ್ಯ ಅಲ್ಲ. ಮಕ್ಕಳು ಯಾವ ಪ್ರಮಾಣದಲ್ಲಿ ಬೆಳೆದು ನಿಂತಿದ್ದಾರೆ, ಮಕ್ಕಳ ಬೆಳವಣಿಗೆಯೇ ತಂದೆ ತಾಯಿಗಳಿಗೆ ಸಂತೋಷ. ಖಂಡಿತವಾಗಿ ಎರಡು ಉದ್ದೇಶ. ಮಕ್ಕಳು ಎತ್ತರವಾಗಿ ಬೆಳೆದು ನಿಂತರೆ ಒಂದು ಮಕ್ಕಳಿಗೆ ಇಡೀ ಪ್ರಪಂಚ ಕಾಣಬೇಕು, ಪ್ರಪಂಚ ಏನು ಎನ್ನುವುದು ಗೊತ್ತಾಗ್ತದೆ. ಇನ್ನು ಪ್ರಪಂಚಕ್ಕೆ ನಮ್ಮ ಮಕ್ಕಳು ಯಾರು ಎನ್ನುವುದು ಗೊತ್ತಾಗ್ತದೆ. ಆದ್ದರಿಂದ ವ್ಯಕ್ತಿಯ ವ್ಯಕ್ತಿತ್ವ ಎನ್ನುವುದು ಎತ್ತರವಾಗಿರಬೇಕಂತೆ. ಪ್ರತಿಯೊಂದು ತಂದೆ ತಾಯಿಯು ಮಕ್ಕಳಿಂದ ಬಯಸುವುದು ಅದೇ, ಎತ್ತರದ ವ್ಯಕ್ತಿತ್ವವನ್ನ. ಮಗು, ಉತ್ತಮವಾದಂತಹ ತಾಪಸಿಗಳು ನಿನ್ನ ಗುರುಗಳಾಗಿ ದೊರಕಿದ್ದಾರೆ. ಒಂದರೆ ಕ್ಷಣವೂ ವ್ಯರ್ಥವ ಮಾಡದೆ ಉತ್ತಮ ವಿದ್ಯಾವಂತನಾಗಿ ಬುದ್ಧಿವಂತನಾಗಿ